ತುಂಬ ಕಾಸ್ಟ್ಲಿದು ಶಾಂಪೂ, ಹೇರ್ ಆಯಿಲ್, ಕಂಡೀಷ್ನರ್ ಹಾಕಿದ್ರಷ್ಟೇ ನಮ್ಮ ತಲೆ ಕೂದಲು ಇಷ್ಟು ಚೆಂದ ಆಗೋದಾ? ಖಂಡಿತವಾಗ್ಲೂ ಇಲ್ಲ. ಈ ಥರ ತಲೆ ಕೂದಲು ಯಾರು ಬೇಕಾದರೂ ಪಡ್ಕೋಬೋದು. ಹೇಗೆ ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಕೇಬಲ್ ಇದೆಯಲ್ವಾ, ಹೇರ್ ಸ್ಟ್ರೈಟ್ನರನ್ನು ಉಪಯೋಗ ಮಾಡಿಕೊಂಡು ಹೇರ್ ಸ್ಟ್ರೈಟನ್ ಮಾಡಿಕೊಂಡ್ರೆ ಇಷ್ಟು ಸಾಫ್ಟ್, ಸಿಲ್ಕಿ, ಸ್ಮೂತ್ ಆಗಿರುವಂಥ ತಲೆ ಕೂದಲು ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ತುಂಬ ಕಷ್ಟ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ತುಂಬಾ ಸುಲಭವಾಗಿ ತಲೆ ಕೂದಲನ್ನು ನಾವು ಮೇಂಟೈನ್ ಮಾಡೋದ್ರ ಮೂಲಕ ಸಿಂಪಲ್ ಆಗೊಂದು ಆಯಿಲ್ ಮಸಾಜ್, ಒಳ್ಳೆಯ ತಲೆ ಸ್ನಾನ, ಒಳ್ಳೆಯ ಶಾಂಪು ಮತ್ತು ಕಂಡೀಷ್ನರನ್ನು ಉಪಯೋಗ ಮಾಡಿಕೊಂಡು ಆಮೇಲೆ ಹೇರ್ ಸ್ಟ್ರೈಟನ್ ಮಾಡಿಕೊಂಡ್ರೆ ಈ ಥರ ಬ್ಯೂಟಿಫುಲ್ ಆಗಿರುವಂಥ, ಸಿಲ್ಕಿ ಆಗಿರುವಂಥ ತಲೆ ಕೂದಲನ್ನು ಪಡಿಬೋದು. ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲನ್ನು ಸೂಪರ್ ಆಗಿ ಯಾವ ಥರ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ಇದರ ಉಪಯೋಗ ಖಂಡಿತವಾಗ್ಲೂ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಅಮ್ಮೀಸ್ ಗ್ಲೋ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಈ ಚಾನೆಲಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಬ್ಯೂಟಿ ಟಿಪ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಏನೇ ವಿಡಿಯೋ ಹಾಕಲಿ ತುಂಬ ರಿಸರ್ಚ್ ಮಾಡಿ ಒಳ್ಳೆಯ ಉಪಯೋಗಕ್ಕೆ ಬರುವ ಇನ್ಫಾರ್ಮೇಷನನ್ನು ಅಷ್ಟೇ ನಾನು ಶೇರ್ ಮಾಡ್ತೀನಿ. ಫೇಕ್ ಆಗಿರುವಂಥದ್ದಾಗಲಿ, ಅಲ್ಲಿಂದ ಇಲ್ಲಿಂದ ಕದ್ದಿದ್ದನ್ನಾಗಲಿ ನಾನು ಹಾಕೋದಕ್ಕೆ ಹೋಗಲ್ಲ. ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಹಾಕಿರ್ತೇನೆ, ಇಲ್ಲ ರಿಸರ್ಚ್ ಮಾಡಿ ಹಾಕಿರ್ತೇನೆ, ಇಲ್ಲ ನಮ್ಮ ಹಿರಿಯವರ ಹತ್ರ, ದೊಡ್ಡವರ ಹತ್ರ ಕೇಳಿ ತಿಳ್ಕೊಂಡು ನಾನು ಈ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಸೊ ಹಾಗಾದರೆ ತಲೆ ಕೂದಲನ್ನು ಮೇಂಟೈನ್ ಮಾಡೋದು ಹೇಗೆ? ತುಂಬ ಸಿಂಪಲ್. ಇದನ್ನ ದೊಡ್ಡವರು ಚಿಕ್ಕವರು ಯಾರು ಬೇಕಾದರೂ ಬೇಗ ಮಾಡ್ಬೋದು. ಫಸ್ಟ್ ಏನು ಗೊತ್ತಾ, ತಲೆ ಕೂದಲು ತುಂಬ ಚೆನ್ನಾಗಿರಬೇಕು ಅಂತಂದರೆ ನಾವು ಹೇರ್ ಆಯಿಲನ್ನು ಉಪಯೋಗ ಮಾಡಿಕೊಂಡು ತಲೆ ಸ್ನಾನಕ್ಕಿಂತ ಮುಂಚೆ ಮಸಾಜ್ ಮಾಡಬೇಕು. ಯಾವ ಹೇರ್ ಆಯಿಲು? ಮಾರ್ಕೆಟಲ್ಲಿ ತುಂಬ ಅಂದರೆ ಕಾಸ್ಟ್ಲಿ ಆಗಿರುವಂಥ ಹೇರ್ ಆಯಿಲ್ ಯಾವುದೂ ನಮಗೆ ಬೇಡ. ತುಂಬಾ ಸಿಂಪಲ್ ಆಗಿ ಮನೆಯಲ್ಲಿ ಈ ಹೇರ್ ಆಯಿಲನ್ನು ಮಾಡ್ಕೋಬೋದು. ನಾನು ಉಪಯೋಗ ಮಾಡ್ತಾ ಇರುವ ಹೇರ್ ಆಯಿಲನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಯೂಶ್ವಲ್ ಆಗಿ ನಾನು ಮತ್ತು ನನ್ನ ಮಗಳಿಗೆ ಹಾಕ್ತಾ ಇರ್ತೇನೆ. ಇದನ್ನ ನಾನು ಹೊರಗಡೆಯಿಂದ ತರುವಂಥದ್ದಲ್ಲ, ನಾನೇ ಮಾಡ್ಕೊಳ್ಳುವಂಥದ್ದು. ತುಂಬ ಸಿಂಪಲ್ ಆಗಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಕೆಲವು ಇಂಗ್ರೀಡಿಯೆಂಟ್ಸ್ ಮತ್ತು ತುಂಬ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್. ಅದು ಯಾವುದು ಅಂತಂದರೆ, ಒಂದು ತೆಂಗಿನೆಣ್ಣೆ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ತಲೆ ಕೂದಲಿನ ಗ್ರೋತಿಗೆ ತುಂಬ ಒಳ್ಳೆಯದು. ತೆಂಗಿನೆಣ್ಣೆ ಎಷ್ಟು ತೊಗೊತೀವಿ? ಒಂದು ಬೌಲಷ್ಟು ತೆಂಗಿನೆಣ್ಣೆ ತೊಗೊಂಡ್ರೆ ನೀವು ಒನ್ ಟೈಮ್ ಮಾಡಿ ಇಡ್ಬೋದು, ಅಥವಾ ಸ್ವಲ್ಪನೇ ಮಾಡ್ಕೊಂಡು ಹಚ್ಕೋಬೋದು. ನಾನು ಸ್ವಲ್ಪನೇ ಮಾಡ್ಕೊಂಡು ಇಟ್ಟಿರ್ತೀನಿ. ಯಾಕಂತಂದರೆ ತುಂಬ ಟೈಮ್ ಆದ ನಂತರ ಅದರ ಸ್ಮೆಲ್ ಒಂಚೂರು ಚೇಂಜ್ ಆಗುತ್ತಲ್ವಾ. ಅದಕ್ಕೇನು ಮಾಡ್ತೀನಿ ನಾವು, ಯಾಕಂತಂದರೆ ಪ್ರಿಸರ್ವೇಟಿವ್ ಎಲ್ಲ ಹಾಕಲ್ಲ. ಪ್ರಿಸರ್ವೇಟಿವ್ ಹಾಕಿದರೆ ಲಾಂಗ್ ಟೈಮ್ ಇರುತ್ತೆ. ಸೊ ಸ್ವಲ್ಪನೇ ಮಾಡ್ತಾ ಇರ್ತೀನಿ, ಒಂದು ತಿಂಗಳಿಗೆ ಆಗುವಷ್ಟು. ನಾನೇನು ಮಾಡ್ತೀನಿ, ಒಂದು 1/4 ಬೌಲಷ್ಟು ಅಥವಾ ಒಂದು ಅರ್ಧ ಬೌಲಷ್ಟು ತೆಂಗಿನೆಣ್ಣೆ ತೊಗೊತೇನೆ. ಅದಕ್ಕೆ 1/4 ಬೌಲಷ್ಟು ಆಲಿವ್ ಆಯಿಲ್ ಮತ್ತು 1/4 ಬೌಲಷ್ಟು ಹರಳೆಣ್ಣೆ. ತೆಂಗಿನೆಣ್ಣೆ, ಆಲಿವ್ ಆಯಿಲ್, ಹರಳೆಣ್ಣೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, 3 ಕೂಡ ಪ್ಯೂರ್ ಆಗಿರುವಂಥದ್ದು ಬೇಕು, ಒಳ್ಳೆ ಕ್ವಾಲಿಟಿದು ಬೇಕು. ತೆಂಗಿನೆಣ್ಣೆ ನಿಮಗೆ ಗಾಣದ್ದು ಸಿಕ್ಕಿದ್ರೆ ಅದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ಅದಾದ ನಂತರ ಒಳ್ಳೆಯ ಆಲಿವ್ ಆಯಿಲ್, ಅದಾದ ನಂತರ ಹರಳೆಣ್ಣೆ, ಒಳ್ಳೆ ಕ್ವಾಲಿಟಿದು. ನಿಮಗೆ ಈ 3ರದ್ದು ಲಿಂಕ್ ಬೇಕಂತಂದರೆ ಒಳ್ಳೆ ಕ್ವಾಲಿಟಿದು ಈ ವಿಡಿಯೋದಲ್ಲೇ ನಾನು ಟ್ಯಾಗ್ ಮಾಡಿರ್ತೇನೆ. ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ಮತ್ತು ಇನ್ನೊಂದು ಹೇಳ್ತೀನಿ, ಒರಿಜಿನಲ್ ಆಗಿರುವಂಥದ್ದು, ಪ್ಯೂರ್ ಆಗಿರುವಂಥದ್ದನ್ನು ಚೆಕ್ ಮಾಡ್ಕೊಂಡೇ ತಗೊಳ್ಳಿ. ಸುಮ್ಮನೆ ಬೈ ಮಾಡೋದಕ್ಕೆ ಹೋಗಬೇಡಿ. ಕಲಬೆರಕೆದು ನೀವು ಆಯಿಲನ್ನೆಲ್ಲ ಅಪ್ಲೈ ಮಾಡಿದರೆ ನಾವು ಎಷ್ಟು ಹಾಕಿದ್ರೂ ನಮಗೆ ರಿಸಲ್ಟ್ ಸಿಗಲ್ಲ. ಅದ್ರ ಬದಲಾಗಿ ನಮ್ಮ ತಲೆ ಕೂದಲು ಹಾಳಾಗುತ್ತೆ, ಉದುರೋದು ಜಾಸ್ತಿ ಶುರುವಾಗುತ್ತೆ. ಈ ಹೇರ್ ಆಯಿಲಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ತಲೆ ಕೂದಲು ಉದುರೋದು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈ 3 ಆಯಿಲನ್ನು ತಗೊಂಡು ಒಂದು ಬಾಣಲೆಗೆ ಹಾಕಿ ದಪ್ಪ ತಳ್ಳೋದು. ಕಬ್ಬಿಣದ ಬಾಣಲೆ ಇದ್ದರೆ ಒಳ್ಳೇದಿಲ್ಲದಿದ್ದರೆ ಸ್ಟೀಲ್ ಆದರೂ ಉಪಯೋಗ ಮಾಡಿ, ಏನೂ ತೊಂದರೆ ಇಲ್ಲ. ಲೈಟಾಗಿ ಬಿಸಿ ಮಾಡ್ಕೊಳ್ಳಿ, ಉರಿ ಕಮ್ಮಿ ಇಟ್ಟು. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ, ಸ್ವಲ್ಪ ಮೆಂತೆನ ಗುದ್ದಿ ಪುಡಿ ಮಾಡಿ ಹಾಕಿ. ದಾಸವಾಳದ ಎಲೆ ಡ್ರೈ ಇದ್ದರೆ ದಾಸವಾಳದ ಎಲೆನ ಡ್ರೈ ಮಾಡಿ ಹಾಕೋಬಹುದು, ಅಥವಾ ಹಸಿ ದಾಸವಾಳ ಎಲೆ ಇದ್ರೂ ಏನು ತೊಂದರೆ ಇಲ್ಲ. ಅದೊಂಚೂರು 1-2 ಎಲೆನ ಕ್ರಷ್ ಮಾಡಿ ಹಾಕಿ. ಬಟ್ ಒಂಚೂರು ನೀವು ದಾಸವಾಳಿಗೆ ಎಲೆ ಹಸಿ ಹಾಕಿದರೆ ನೊರೆ ಬರಲಿಕ್ಕೆ ಶುರುವಾಗುತ್ತೆ. ನಮಗೆ ಅಷ್ಟು ಪರ್ಫೆಕ್ಟಾಗಿ ಆಯಿಲ್ ಅಂದರೆ ಚೆನ್ನಾಗಿ ಬರಲ್ಲ. ಆದ್ದರಿಂದ ಒಣಗಿದ ದಾಸವಾಳಿ ಎಲೆ ಇದ್ದರೆ ಸ್ವಲ್ಪ ಹಾಕಿ, ಅಥವಾ ದಾಸವಾಳ ಹೂ ಇದ್ರೂ ಹಾಕಿ. ಮತ್ತೊಂದು ಸ್ವಲ್ಪ ನೆಲ್ಲಿಕಾಯಿ, ಒಂದು ನೆಲ್ಲಿಕಾಯಿ ಇದ್ದರೆ ಅದನ್ನೂ ಕೂಡ ನೀವು ಡ್ರೈ ನೆಲ್ಲಿಕಾಯಿ ಇದ್ದರೆ ಅದರ ಪುಡಿಯನ್ನು ಹಾಕ್ಬೋದು. ನಾನೇನು ಮಾಡ್ತೀನಿ, ಒಂದು 1/4 ಅಥವಾ 1 ಟೀ ಸ್ಪೂನಷ್ಟು ನೆಲ್ಲಿಕಾಯಿ ಪುಡಿಯನ್ನು ಹಾಕ್ತೀನಿ. ಯಾಕೆ ಹಸಿ ನೆಲ್ಲಿಕಾಯಿ ನೀವು ಹಾಕಬಾರ್ದು ಅಂತಂದರೆ, ಹಸಿ ದಾಸವಾಳ ಎಲೆ ಈ ಥರ ಹಾಕಬಾರ್ದು ಅಂತಂದರೆ ಅದೇನಾಗುತ್ತೆ, ಹಸಿ ಆಗಿದ್ದಾಗ ಎಣ್ಣೆ ಸರಿಯಾಗಿ ನಮಗೆ ಬರಲ್ಲ. ಆದ್ದರಿಂದ ಆದಷ್ಟು ಕರಿಬೇವು ಎಲೆ ಕೂಡ ಡ್ರೈ ಆಗಿರೋದು, ಒಣಗಿರೋದು, ಹಾಗೆಯೇ ಮೆಂತೆ ನಾವು ಗುದ್ದಿ ಪುಡಿ ಮಾಡಿ ಹಾಕೋಬಹುದು. ಸ್ವಲ್ಪ ದಾಸವಾಳ ಪುಡಿ ಹಾಕಬಹುದು, ಅಥವಾ ದಾಸವಾಳ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿ ಹಾಕಿದರೆ ಒಳ್ಳೆಯದು. ಎಣ್ಣೆ ಬೇಗ ರೆಡಿ ಆಗುತ್ತೆ. ಹಸಿ ಹಾಕಿದಾಗ ಅದು ಪರ್ಫೆಕ್ಟಾಗಿ ಬರಲ್ಲ. ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿತ್ತಂದರೆ ಒಂದು 5ರಿಂದ 8 ನಿಮಿಷ ಕುದಿಸಿದ್ರೆ ಸಾಕು. ಕರಟಬಾರ್ದು. ಇಂಗ್ರೀಡಿಯೆಂಟ್ಸ್ ಯಾವುದೇ ಕಾರಣಕ್ಕೆ ಕರಟಬಾರ್ದು. ಕರಟಿತ್ತು ಅಂತಂದರೆ ಅದರ ಅಂಶಗಳೆಲ್ಲ ಹೋಗುತ್ತೆ. ಸೊ ಅದಾದ ನಂತರ ಬಂದ್ ಮಾಡಿ, ಅದು ತಣ್ಣಗಾದ ನಂತರ ಫಿಲ್ಟರ್ ಮಾಡಿ ಈ ಥರ ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದು ಕಲರ್
ಈ ಕಲರ್ ಬರಬೇಕು, ಒಂದು ಸ್ವಲ್ಪ ಹಸಿರು ಯೆಲ್ಲೋ ಕಲರ್ ಬರಬೇಕು. ನೀವು ಕರೆಕ್ಟ್ ಇಸ್ಲಿಗೆ ಹೋದರೆ ಎಣ್ಣೆ ಕಪ್ಪಾಗುತ್ತೆ. ಈ ಕಲರ್ ಬಂದರೆ ಪರ್ಫೆಕ್ಟಾಗಿ ಎಣ್ಣೆ ರೆಡಿ ಆಗಿದೆ ಅಂತ ಅರ್ಥ. ಇದನ್ನ ನೀವು ತಲೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕ್ಲೀನಾಗಿ ಸ್ವಲ್ಪ ತಗೊಂಡು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಬಟ್ ತಲೆಗೆ ಎಣ್ಣೆ ಹಾಕೊಳ್ಳುವಾಗ ಒಂಚೂರು ಬಿಸಿ ಮಾಡ್ಕೊಳ್ಳಿ, ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ. ಸ್ವಲ್ಪ ಎಷ್ಟು ಬೇಕಷ್ಟು ತಗೊಂಡು ಉಗುರು ಬೆಚ್ಚಗೆ ಮಾಡಿಕೊಂಡು ತಲೆಗೆ ಹಚ್ಚಿ 3 ಇಂದ 5 ನಿಮಿಷ ನಾವು ಬೆರಳಿಂದ ಕ್ಲೀನಾಗಿ ಈ ಥರ ಮಸಾಜ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ತಲೆ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಚೆನ್ನಾಗಿ ಮಸಾಜ್ ಮಾಡಿದಾಗ ಒಂದು ಸ್ವಲ್ಪ ತಲೆ ಕೂದಲು ಉದುರಿದಾಗ ಅನಿಸುತ್ತೆ. ಅಂದರೆ ಈ ಡೆಲಿಕೇಟ್ ಇರುವಂಥ ತಲೆ ಕೂದಲು ಉದುರೋಗುತ್ತೆ, ತೊಂದರೆ ಇಲ್ಲ, ಪ್ಯಾನಿಕ್ ಆಗಬೇಡಿ. ಫಸ್ಟ್ ಟೈಮ್ ಆಯಿಲ್ ಮಸಾಜ್ ಮಾಡಿದಾಗ ಸ್ವಲ್ಪ ತಲೆ ಕೂದಲು ಉದುರಿದಾಗ ಅನಿಸುತ್ತೆ. ಆದರೆ 2-3 ಸರಿ ನೀವು ಮಾಡಿದಾಗ ಒಂದು ಕೂಡ ತಲೆ ಕೂದಲು ಉದುರಲ್ಲ. ಯಾಕಂತಂದರೆ ಈ ಹೇರ್ ಆಯಿಲ್ನ ಮಸಾಜ್ ಮಾಡೋದ್ರಿಂದ ಹೇರ್ ಬುಡದಿಂದ ಇದೆಯಲ್ವಾ ಸ್ಟ್ರಾಂಗ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಬೇಬಿ ಹೇರ್ ಉಟ್ಕೊಳ್ಳುತ್ತೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ತಲೆ ಕೂದಲಿಗೆ ಹೊಸ ಲುಕ್ಕನ್ನು ಕೊಡುತ್ತೆ. ತುಂಬ ಫ್ರೆಶ್ ಅನ್ನಿಸಿದರೆ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಸ್ಮೂತ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯಾಕಂತಂದರೆ ಆಲಿವ್ ಆಯಿಲ್, ಹರಳೆಣ್ಣೆ, ತೆಂಗಿನೆಣ್ಣೆ, ಮೆಂತೆ, ದಾಸವಾಳ, ನೆಲ್ಲಿಕಾಯಿ ಇದಿಷ್ಟರಲ್ಲೂ ನಮ್ಮ ತಲೆ ಕೂದಲಿಗೆ ಏನೆಲ್ಲ ಬೇಕು ಅದೆಲ್ಲದನ್ನು ಕೊಡುತ್ತೆ. ತಲೆ ಸ್ನಾನ ಮಾಡುವಾಗ ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರನ್ನೇ ಉಪಯೋಗಿಸಿ, ಜಾಸ್ತಿ ಬಿಸಿ ನೀರು ಬೇಡ. ಒಳ್ಳೆಯ ನ್ಯಾಚುರಲ್ ಆಗಿರುವಂಥ ಮೈಲ್ಡ್ ಶಾಂಪನ್ನು ಉಪಯೋಗಿಸಿ ತಲೆ ತೊಳೆದಾದ ನಂತರ ಕಂಡೀಷ್ನರನ್ನು ಹಾಕ್ಕೊಳ್ಳಿ. ಮೈಲ್ಡ್ ಆಗಿರುವಂಥ ಒಳ್ಳೆಯ ಕಂಡೀಷ್ನರನ್ನು ಹಾಕ್ಕೊಳ್ಳಿ. ಅಥವಾ ಕಂಡೀಷ್ನರ್ ಇಲ್ಲ ಅಂತಂದರೆ ತಲೆನೇ ಕೆಡಿಸ್ಕೋಬೇಡಿ. ಅಲೋವೆರಾ ಜೆಲ್, ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ತಗೊಂಡು ಕ್ಲೀನಾಗಿ ಮಸಾಜ್ ಮಾಡಿ ಒದ್ದೆ ಕೂದಲಿಗೆ ಖಾಲಿ ನೀರಿಂದ ತೊಳ್ಕೊಳ್ಳಿ. ಒಳ್ಳೆ ಶಾಂಪೂಗೆ ತಲೆ ಸ್ನಾನ ಮಾಡಿ, ಶಾಂಪು ಮಾಡಿದ ನಂತರ ಒದ್ದೆ ತಲೆ ಕೂದಲಿಗೆ ಅಲೋವೆರಾ ಜೆಲ್ಲಿಂದ ಮಸಾಜ್ ಮಾಡಿ ಅಥವಾ ಕಂಡೀಷ್ನರಿಂದ ಮಸಾಜ್ ಮಾಡಿಕೊಂಡು ನೀರು ಹಾಕಿ ತೊಳ್ಕೊಳ್ಳಿ. ತಲೆ ಕೂದಲು ಪ್ರೊಟೆಕ್ಟ್ ಆಗಿರುತ್ತೆ. ಅಲೋವೆರಾ ಜೆಲ್ ಅಥವಾ ಕಂಡೀಷ್ನರ್ ಹಾಕಿರೋದ್ರಿಂದ ತಲೆ ಕೂದಲು ಫ್ರೀ ಆಗಿರುತ್ತೆ, ಮಾಯ್ಶ್ಚರೈಸ್ಡ್ ಆಗಿರುತ್ತೆ, ಸಾಫ್ಟ್ ಸಿಲ್ಕಿ ಆಗುತ್ತೆ. ನಿಮ್ಗೆ ಅದಾದ ನಂತರ ಸ್ಟ್ರೈಟ್ ಆಗಬೇಕು ಅಂತಂದರೆ, ಇನ್ನೂ ಜಾಸ್ತಿ ಸಿಲ್ಕಿ ಆಗಬೇಕು, ಒಳ್ಳೆ ಲುಕ್ ಕೊಡಬೇಕು ಅಂತಂದರೆ ಒಣಗಿದ ನಂತರ ಒಳ್ಳೆಯ ಹೇರ್ ಸ್ಪ್ರೇ ಹಾಕ್ಕೊಂಡು ಸ್ಟ್ರೈಟ್ನರ್ನ ಸಹಾಯದಿಂದ ಸ್ಟ್ರೈಟ್ ಮಾಡ್ಕೋಬೋದು. ನಾನು ಮಾಡ್ಕೊಂಡಿದ್ದೀನಲ್ವ ಹಾಗೆ. ಸೊ ಬರೀ ಸ್ಟ್ರೈಟ್ನರನ್ನು ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಈ ಫೀಲ್ ಸಿಗಲ್ಲ, ಇಷ್ಟು ಸಿಲ್ಕಿ ಸ್ಮೂತ್ ಶೈನಿಂಗ್ ಸಿಗಲ್ಲ. ಸ್ಟ್ರೈಟ್ ಆಗುತ್ತೆ ಬಟ್ ತಲೆ ಕೂದಲು ರಫ್ ಆಗೇ ಇರುತ್ತೆ. ಸಿಲ್ಕಿ ಸ್ಮೂತ್ ಹೆಲ್ದಿ ಸ್ಟ್ರೈಟ್ ತಲೆ ಕೂದಲು ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ಒಳ್ಳೆಯ ಆಯಿಲ್ ಮಸಾಜ್ ಮಾಡಬೇಕು, ಒಳ್ಳೆಯ ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡಬೇಕು, ಕಂಡೀಷ್ನರ್ ಹಾಕಬೇಕು, ಒಳ್ಳೆಯ ಸ್ಟ್ರೈಟ್ನರಿಂದ ತಲೆ ಕೂದಲನ್ನು ಸ್ಟ್ರೈಟನ್ ಮಾಡಬೇಕು. ಈ ವಿಡಿಯೋದಲ್ಲಿ ಹೇಳಿರುವಂಥ ಅಲೋವೆರಾ ಜೆಲ್ ಆಗಿರ್ಬೋದು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ದು ಎಲ್ಲ ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮಗೆ ಹೇರ್ ಸ್ಟ್ರೈಟನ್ ಹೇಗೆ ಮಾಡೋದು, ಯಾವ ಹೇರ್ ಸ್ಟ್ರೈಟ್ನರ್ ಬೆಸ್ಟ್ ಅನ್ನೋದಕ್ಕೆ ನಾನು ಈ ಹಿಂದೆ ಕೂಡ ಒಂದು ವಿಡಿಯೋ ಹಾಕಿದ್ದನ್ನು ನೋಡ್ಬೋದು. ಅದರ ಲಿಂಕ್ ಬೇಕಾದ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹಾಗೂ ನಿಮಗೆ ಹೇರ್ ಸ್ಟ್ರೈಟ್ನರ್ ಬೇಕು ಅಂತಂದರೆ ನಾನು ಉಪಯೋಗ ಮಾಡುವಂಥ ಹೇರ್ ಸ್ಟ್ರೈಟ್ನರದ್ದು ಲಿಂಕ್ ಬೇಕಾದರೂ ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ನೀವು ಬೈ ಮಾಡ್ಬೋದು. ಈ ಥರ ನೀವು ತಲೆ ಕೂದಲನ್ನು ಮೇಂಟೈನ್ ಮಾಡೋದ್ರಿಂದ ತಲೆ ಕೂದಲು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಟೈಮ್ ಅಲ್ಲ, ಒಂದ್ಸರಿ ನೀವು ಈ ಥರ ಮೇಂಟೈನ್ ಮಾಡಿ ನಂತರ ಬಿಟ್ಬಿಡೋದಲ್ಲ. ಅಟ್ಲೀಸ್ಟ್ ವಾರಕ್ಕೆ 2 ಸರಿ ಆದರೂ ನೀವು ಆಯಿಲ್ ಅಪ್ಲೈ ಮಾಡಿ ಹೆಡ್ ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡಲೇಬೇಕು. ಆವಾಗಲೇ ತಲೆ ಕೂದಲು ಚೆನ್ನಾಗಿರೋದು. ಎಷ್ಟು ಏಜ್ ಆದರೂ ಕೂಡ ಜಾಸ್ತಿ ತಲೆ ಕೂದಲು ಉದ್ರಲ್ಲ, ಬಾಲ್ಡ್ ಪ್ರಾಬ್ಲಮ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ತಲೆ ಕೂದಲು. ಯಂಗಾಗಿ ಕೂಡ ಕಾಣ್ತೀರಾ ನೀವು ತಲೆ ಕೂದಲು ಚೆನ್ನಾಗಿದ್ರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೇವ್ ಮಾಡಿ ಇಟ್ಕೊಳ್ಳಿ, ಯಾಕಂತಂದರೆ ಫ್ಯೂಚರಲ್ಲೂ ನಿಮಗೆ ಇದರ ಉಪಯೋಗ ತುಂಬ ಬರ್ಬೋದು. ನಾವೊಂದು 12 ವರ್ಷದ ನಂತರದ ಮಕ್ಕಳಿಗೆ ಈ ಟೆಕ್ನಿಕನ್ನು ಫಾಲೋ ಮಾಡ್ಬೋದು. ಬಟ್ ಒಂದೇನು ಅಂತಂದರೆ ಮಕ್ಕಳದು ಹೇರ್ ಸ್ಟ್ರೈಟನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅವರಿಗೆ ಕಂಡೀಷ್ನರ್ ಕೂಡ ಬೇಕಾಗಿಲ್ಲ. ಒಳ್ಳೆಯ ನ್ಯಾಚುರಲ್ ಆಗಿರುವಂಥ ಆಯಿಲ್ ಮಸಾಜ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಒಳ್ಳೆ ನ್ಯಾಚುರಲ್ ಶಾಂಪನ್ನು ಉಪಯೋಗ ಮಾಡಿಕೊಂಡು ಅವರ ತಲೆ ಕೂದಲನ್ನು ತೊಳೆಯಿರಿ. ಬೇಕಾದರೆ ಕಂಡೀಷ್ನರ್ ಥರ ಮೊಸರನ್ನು ಬಳಸ್ಬೋದು ಅಥವಾ ಅಲೋವೆರಾ ಜೆಲ್ಲನ್ನು ಬಳಸ್ಬೋದು. ಕೆಮಿಕಲ್ ಇರುವಂಥ ಕಂಡೀಷ್ನರ್ ಖಂಡಿತವಾಗ್ಲೂ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಹೇಗಿರುತ್ತೋ ಹಾಗೆಯೇ ಮೇಂಟೈನ್ ಮಾಡಿ. ಅದಾದ ನಂತರ ಒದ್ದೆ ಇರುವಾಗ ಬಾಚಬಾರ್ದು, ತುಂಬ ಟೈಟಾಗಿ ಹೇರನ್ನು ಕಟ್ಟಬಾರ್ದು, ಆಗ ಜಾಸ್ತಿ ತಲೆ ಕೂದಲು ಉದುರುತ್ತೆ. ದೊಡ್ಡವರಾದ ನಂತರ ಬೇಕಾದ್ರೆ ಒಳ್ಳೆ ಕ್ವಾಲಿಟಿಯ ಕಂಡೀಷ್ನರನ್ನು ಹಾಕಬಹುದು, ಮಕ್ಕಳಿಗೆ ಬೇಡ. ಹೇರ್ ಸ್ಟ್ರೈಟನ್ ಕೂಡ ಮಾಡಲೇಬಾರ್ದು ಮಕ್ಕಳಿರುವಾಗ. ಹಾಗೆ ಬಿಟ್ಬಿಡಿ, ಅವ್ರದ್ದು ಹೇಗಿದೆಯೋ ಹಾಗೆ ಬಿಟ್ಬಿಡಿ, ಮೇಂಟೈನ್ ಮಾಡಿ ಅಷ್ಟೇ ಸಾಕು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.